ಬಂತಲ್ಲ ನನ್ನ ಮನಿ ಮಹಾಲಕ್ಷ್ಮಿ. ಅಯ್ಯೋ ಅಲ್ಲೇ ಬಾಗಲ್ಲ ನಿಂತೊಂದು ಮಾತು ಕರಿಬಾರ್ದನವ. ಒಂದು ಆರತಿ ತಗೊಂಬಂದು ಬೆಳಗ್ಗೆ ಸೇರಿಟ್ಟು ಒಳಗೆ ಕರ್ಕೊಂತಿದ್ದೆ ನಿನ್ನ. ಅದು ಮದುವೆ ಆದ್ಮೇಲೆಲ್ಲ ಮಾಡೋದ. ಅಯ್ಯ ಮದುವೆ ಆದ್ಮೇಲೆ ಮಾಡ್ಬೇಕಂತೇಳಿ ಏನಾರು ರೂಲ್ಸ್ ಐತನವ? ಏನು ರೂಲ್ಸ್ ಇಲ್ಲ. ಏನ ನಮ್ಮ ಮನೆಗೆ ನನ್ನ ಸಸಿ ಬಂದಾಗ ಒಳಗೆ ಯಾವಾಗ ಬೇಕಾದ್ರೂ ನಾ ಕರ್ಕೋಬೋದು. ಈಗೇನು ಹಾಕ್ಬಿಡು ಹೋಗ್ಲತ್ತಾಗ ಇರಲಿ. ಇದು ಪಿಕ್ಚರಿಗೆ ಹೋಗ್ಬೇಕಲ್ಲ ನೀವು. ನನಗೇನು ಮಾತಾಡ್ಕೊಂತ ನಿಂತ್ಬಿಟ್ಟೇನೆ. ಟೈಮ್ ಆತ ಏನು? ಅಪ್ಪ ಬಾರ್ಲಾ, ಹುಡುಗಿ ಬಂದು ನಿಂತ ಪಾಪ. ಬಂದೆ, ಒಂದೇ ನಿಮಿಷ ಬಂದೆ ನೋಡವ. ನೀ ತಯಾರಾಗಿ ಅಲ್ಲಿಂದ ಇಲ್ಲಿಗೆ ಬಂದು ಇವ್ ಇನ್ನೂ ಹೆಂಗಸುರಂಗೆ ಮೇಕಪ್ ಮಾಡ್ಕೊಂಡು ನಿಂತಾನ. ಹೋಗ್ಲಿ ಬಿಡು. ಚಾ ತರಲೇ, ಕಾಫಿ ತರ್ಲಿವ? ಇಲ್ಲಾಂದ್ರೆ ಹಾಂ. ಅಯ್ಯೋ ಬಾದಾಮಿ ಇಲ್ಲ ನಮ್ಮ ಮನ್ಯಾಗ. ಹಾಲು ಅಷ್ಟು ತೊಂಬರ್ಲೇನ? ಅಯ್ಯ ಅತ್ತಿಯರ ಏನೂ ಬೇಡ. ಯಾಕಂದ್ರೆ ಅದು ನಾನು ಈಗಾರ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕುಡಿದು ಹಾಲು ಕೊಟ್ಟಿದ್ಲು ಮಮ್ಮಿ. ಒಂದು ಗ್ಲಾಸ್ ಕುಡ್ದೆ ಬಂದೆ. ಅದಕ್ಕೆ ಈಗ ಏನು ಬೇಡ. ಹೌದಾ? ಹಂಗಾರೆ ಪಿಕ್ಚರ್ ಮುಗಿದ್ಮೇಲೆ ಇಲ್ಲಿಗೆ ಬರ್ತಿರಲ್ಲ, ರಾತ್ರಿ ನಮ್ಮ ಮನ್ಯಾಗ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇವನೇ ಬಿಟ್ಟು ಬರ್ತಾನೆ ನಿನ್ನ. ಹಾಂ ಸರಿ. ರಾತ್ರಿ ಏನಾಗಲ್ಲ, ಯಾಕಂದ್ರೆ ಈಗ ಹೊಂಟೇವಲ್ಲ, ಸಂಜೆ ಮಠ ಅಂದ್ರೆ ಬಂದ್ಬಿಡ್ತೇವೆ. ಅಯ್ಯೋ ಹೌದು ನೋಡಿ, ನಾ ಹೇಳೇನಿ ಪಿಕ್ಚರ್ ನೋಡಿ ಹಂಗೆ ಒಂದು ಹೋಟೆಲಿಗೆ ಅದು ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಮ್ಮ ಅನ್ನಕತ್ತಿದ್ದ. ನಾನು ನೆನಪಾರ ಮನೆಗೆ ಕರೆಯತ್ತೇನೆ ನಿನ್ನ. ಹೋಟ್ಲಿಗೆ ಹೋಗಿ ಮಸ್ತಾಗಿ ಊಟ ಮಾಡ್ಕೊಂಡು ಬರ್ರಿ ಅವ ಇಬ್ರು. ಆತಾ ನೋಡ, ಆ ಹುಡುಗಿ ಅಲ್ಲಿಂದ ಇಲ್ಲಿಗೆ ಬಂತೆ. ಚಂದಾಗಿ ನೀನು ಚಂದಾಗಿಪ್ಪ. ಇಬ್ರು ಈಡು ಜೋಡು ಹೊಂದಿಕೆ ಆಕತಿ. ಅಯ್ಯೋ ಕತಿಯೇ, ನಾನು ನೋಡಕ್ಕೆ ಹೋಗಿದ್ಕಿಂತ ಇನ್ನೂ ದಪ್ಪ ಹೇಳಿಕೆ. ಈಗಿನ ಕರ್ಕೊಂಡು ಬೈಕ್ನಾಗ ಸಾಧ್ಯನೇ ಇಲ್ಲ ಹೋಗಕ್ಕೆ. ಕಾರಿಗೆ ಸೈ, ಕಾರ್ನಾಗ ಸೈ. ಅಲ್ಲ ಇದನ್ನು ಹೆಂಗೆ ಹೇಳೋದಕ್ಕಿಗೆ ಹೋಗತ್ತಲ್ಲ. ಅದು ಅಲ್ಲದೆ ಏನು ಮಾತಾಡಂಗೂ ಇಲ್ಲಿ ನನ್ನ ಪರಿಸ್ಥಿತಿ. ಹೋಗೋಣ ಹೋಗವ, ಹೋಗ್ಬರ್ರಿ. ಹುಷಾರೇ ಕರ್ಕೊಂಡು ಹೋಗ್ಲಾ. ಹೋಗು. ಇದು ಹೊಟ್ಟೆ ಸತ್ತೆ ಅಂದ್ರೆ ಅಲ್ಲಿ ಪಿಕ್ಚರ್ ನೋಡೋ ಹೊತ್ನಾಗ ಅವು ಏನೇನ ತಿನ್ನಕ್ಕೆಲ್ಲ ತರ್ತಿರಲ್ಲ, ಚೀಪ್ಸು ಕುರ್ಕುರೆ ಅವು ಏನೋ ಕುಡಿಯೋ ಮಾಡವೆಲ್ಲ, ಅವೆಲ್ಲ ತಂದು ಕುಡಿಸ್ಕೊಂತ ಕೊಟ್ಟು ತಿನ್ಸು. ಈಗ ತಿಂದು ಈ ಪರಿಯಾಗೆಲ್ಲ ಇನ್ನೂ ತಿನ್ಸು. ಆಯ್ತು ನಡಿ. ನಿಮ್ಮ ಹೆಸರು? ಏ ಸೌಭಾಗ್ಯ ಲಕ್ಷ್ಮಿ. ಅತ್ತಿಯರು ಹೋಗ್ಬರ್ತೀವಿ. ಹೋಗ್ಬರ್ವ. ಹೊಟ್ಟೆ ತುಂಬ ಮಧ್ಯಾಹ್ನ ಊಟ ಮಾಡ್ರಿ ಹೋಟೆಲಿಗೆ. ಆ ದುರ್ಗದ ಬೆಲೆಗೆ ಅದು ಎಂಥದ ಇದು ಆಹಾರಮ್ ಅಂತ ಐತಲ್ಲ, ಅಲ್ಲಿನೋ ಭಾಳ ರುಚಿ ಊಟ ಇರ್ತೈತೆ ಅಂತ ನೋಡ್ಲಾ. ಮೊನ್ನೆ ನಿಮ್ಮಪ್ಪ ಅದು ಯಾವುದೇ ಕೆಲಸದ ಮೇಲೆ ಹೋಗಿದ್ರಲ್ಲ, 260 ರೂಪಾಯಿ ಅಂತ ಊಟ. ಇವು ಅನ್ಲಿಮಿಟೆಡ್ ಎಲ್ಲ ತುಪ್ಪದಾಗ ಮಾಡಿದ್ರಂತ. ಅಷ್ಟು ರುಚಿ ಇತ್ತಂತ. ಖರೇನ ಎಷ್ಟು ಕೇಳಿದ್ರು ನೀಡ್ತಾರಂತ. ಅದಕ್ಕೆ ಆ ಪಾಪ ಅದು ಹೊಡ್ತು ಮುಂತತಿ ಅಲ್ಲಿ ಆಹಾರಮ್ ಅಂತೇಳಿ ಅಲ್ಲೇ ಹೋಗು. ಆಯ್ತು ಬಿಡವಾ, ನೀನು ತುಪ್ಪದಾಗೆ ಮಾಡಿದ್ದಂತೆ. ಈಗ ನೋಡಿ ಯಾವ ಪರಿ ದಪ್ಪದಾಳ. ಇನ್ನು ತುಪ್ಪದಾಗ ಮಾಡಿದ್ದೆ ತಿನ್ಸ್ತೀನಿ. ಓ ದೇವ್ರೆ, ಯವ್ವ ನೋಡವ ಯಾವ ಪರಿ ದಪ್ಪದಾಳ ನೋಡವಾಕಿ. ಏನಾಗಲ್ಲ ಹೋಗ್ಲಾ, ನಾನು ನೋಡ್ಲಾರ್ದಲ್ಲ. ಪಾಪ ಮುದ್ದಿಂದ ಬೆಳೆಸ್ಯಾರ, ಅದಕ್ಕೆ ಹಂಗಾಗ್ಯಾಳ. ಏನಾಗಲ್ಲ ಹೋಗು. ಈಡ ಜಾಸ್ತಿ ಬರ್ತದೆ ಅಂತೇಳಿ ನಿನಗೇನು ಖುಷಿ ಆಗದಿ, ಆದ್ರೆ ಮಾಡ್ಕೊಂಡು ಅನ್ಭವಿಸೋ ನಾನಲ್ಲ ನಾಳೆ. ಅಯ್ಯೋ 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 ಏನು ಅನ್ಭವಿಸ್ತಿ? ಹೋಗು. ಸುಖದ ಸುಪ್ಪತ್ತಿಯಾಗಿ ಇರ್ತಿ. ಯಾವಾಗ ಗೊತ್ತಾಕತಿ ನಮ್ಮವ್ವ ಮಾಡಿದ್ದು ಒಳ್ಳೇದಾತಂತೇಳಿ. ಅಲ್ಲ ಇವ್ರು ಕನ್ನೆ ನೋಡಕ್ಕೆ ಕನ್ನೆ ನೋಡಕ್ಕೆ ಬರ್ತಾರ ಹೋಗ್ಬೇಕು ಅಂತೇಳಿ ಎಷ್ಟೊತ್ತಾತ. ಹೋಗಿನೂ ಆತ. ಏನಾತಲ್ಲಿ ಸುದ್ದಿ ಗೊತ್ತಾಗ್ಲಿಲ್ಲ. ಬಂದೂ ಬರಲಿಲ್ಲ ಇವರು. ದೇವ್ರೆ, ಓ ಬಂದ್ರಿ. ಈಗ ನೆನೆಸ್ಕೊಂಡೆ ನೋಡ. ಏನಂತ? ಅಯ್ಯ ಏನಂತ ಅಂತಿರಲ್ರಿ. ಏನಂತ ಅಂದ್ರೆ ಹಂಗಲ್ಲ, ಯಾಕೆ ಎಷ್ಟೊತ್ತತ್ತು ಹೋದವ್ರು ಏನು ಸುದ್ದಿ ಇಲ್ಲ ಅಂತ. ಏನಾತ? ಆಗದೇನೈತಿ? ಆಗೋದು ಇಲ್ಲ ಹೋಗೋದು ಇಲ್ಲ. ಅದು ಹುಡುಗಗೂ 2ನೇ ಲಗ್ನ, ಇಬ್ರು ಎಂತ್ಯಾರು ಬಿಟ್ಟೋಗ್ಯಾರಂತೆ. ಅದು ಅಲ್ಲದೆ ಹುಡುಗನೇ ಅಲ್ಲದು. ಅಯ್ಯ ದೇವ್ರೆ, ಹುಡುಗನೇ ಅಲ್ಲ? ಅಲ್ಲ ಬಿಡ. ಇವು ಮನ್ಯಾನ ಯಾಕೆ ಅವ್ ಮದುವೆ ಮಾಡ್ಬೇಕಂತವ ಏನು ಸುಡ್ಗಾಡತ್ತಾಗ ಅವ ನಮ್ಮನೆ ಹೆಣ್ಮಕ್ಳು ಮಾತಾಡ್ತನ್ಲೆ. ಅಲ್ಲ ಹೆಣ್ಮಕ್ಳದ್ರೆ ಹೆಣ್ಮಕ್ಳೇ ಆಗಿಲ್ಲ, ಆದ್ರೆ ಏನಪ್ಪ ಒಂಥರಾನೇ ಹೆಂಗೇನ ಇಷ್ಟ ಆಗಲಿಲ್ಲ ಬಿಡು. ಹೌದಾ? ನನಗ್ ಬಿಡು. ಜ್ಯೋತಿ ಅಂತ ಬಿಲ್ಕುಲ್ ಮಕ್ಕದ ಮಗ ಹೇಳ್ಬಿಟ್ಲ, ನಂಗೆ ಇಷ್ಟ ಇಲ್ಲ, ನೀವು ಇನ್ನು ಹೋಗ್ಬೋದು ಅಂತೇಳಿ. ಹೌದಾ? ಮತ್ತಿನ್ನೇನು ಮಾಡ್ತಾಳೆ ಬಿಡು. ಅಲ್ಲ ಆಸ್ತಿ ಅಡುಗು ಇಲ್ಲಾಂದ್ರೆ ಒಂದು ಮಾತು, ಹುಡುಗ ಅಲ್ಲ ಅಂದ್ರೆ ಮುಂದೆ ಬಾಳೆ ಹಂಗೆ ಬಿಡು. ಒಳ್ಳೆ ಕೆಲಸನ ಮಾಡಿ ಆಳತ್ತಾಗ. ಈ ಶಾಂತವ್ ಯಾಕೆ ಹಿಂಗೆ ಕುಣಿತಾಳ ಏನಾತಾಗ? ಎಲ್ಲ ಪುರ್ಸತ್ತಿಲ್ಲ. ಒಂದು 6 ತಿಂಗಳಾರ ಬಿಡೋದು ಬೇಡ ತೀರಾ. ಇಷ್ಟು ಎದಿ ಮೇಲೆ ಹಿಂಗೆ ನೋಡಿದ ಮಂದಿರ ಏನಂತಾರ ಅನ್ನೋದರ ವಿಚಾರ ಬೇಡ. ನಾನು ಅದನ್ನ ಕೇಳಿದೆ. ಅವಾಗ ಅಂದ್ಲು, ಅದು ಜ್ಯೋತಿ ಕೆಲಸ ಮಾಡ್ತಾಳಲ್ಲ ಇದು ಕೋರ್ಟ್, ಆ ಕೋರ್ಟ್ ಇದ್ರೊಳಗ ಅವ್ರ ಸರ್ ಅದಾನಲ್ಲ, ಅವ ಈಕಿನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಅನ್ನಕತ್ಬಿಟ್ಟಾನಂತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅವ ಭಾಳ ಗಂಟೆ ಬಿದ್ದಾನ, ನಾನು ಮಾಡ್ಕೊತೀನಿ, ನನ್ಗೆ ಅವ ನನ್ನ ಭಾಳ ಪ್ರೀತಿ ಮಾಡ್ತಾನೆ, ನಾನು ಮಾಡ್ಕೊತೀನಿ ಅಂತ ಈಕೆ ಅಂತ. ಹಂಗಾಗಿ ಶಾಂತವ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ, ನೀ ಅವ್ನ ಮದುವೆ ಮಾಡ್ಕೊಳ್ಳೋದು, ನೀ ಮಾತ್ರ ಅವ್ನ ಮದುವೆ ಮಾಡ್ಕೊಳ್ ಕೂಡ್ದು ಬೇಕಾದಾಗೋಲ್ತಕ್ಕ ನೀ ಅಲ್ಲಿ ಇದು ಏನದು ಇನ್ನು ಬೇಡ ನಾನು ಒಂದು ಯಾವ್ದೋ ಹುಡುಕಿ ಮದುವೆ ಮಾಡೇ ಬಿಡ್ತೇನೆ ನಿಂಗೆ ಅಂತೇಳಿ ಎದಿ ಮೇಲೆ ನಿಂತು ಮಾಡಕತ್ತಿರೋದು. ಓಹೋ ಹಂಗನ್ರಿ. ಮತ್ತೆ ಅಲ್ಲ ಇದು ಏನು ಅಂತೀನಿ ನಾನು. ಅಲ್ಲ ಒಂದು ಸ್ವಲ್ಪ ಮನುಷ್ಯ ಇದು ಬೇಡ. ಅವ್ರ ಸರ್ ಆಕೆಗಿಂತ ದೊಡ್ಡವ, ಅದಕ್ಕೆ ಹೆಂಗೆ ಮದುವೆ ಮಾಡ್ಕೊತಾಳ ಏನಪ್ಪ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂದೊಂದು ಕತ್ತಿ ಇರ್ತಾವ.
ನಿಮಗೆ ಹಂಗೆ ಮಾತಾಡತ್ಲೆ ಉರ್ಕಂತೀರಿ ಏನಾರ ಮಾಡ್ಕೊರಿ ನನಗೆ ಬೇಕಾದಷ್ಟು ಕೆಲಸ ಅದಾವ ಅಂದಾಗ ನನ್ನ ಸೊಸಿ ಬಂದಿದ್ಲಿ ಈಗ ಮನೆಗೆ ನನ್ನ ಮಗ ನನ್ನ ಸೊಸಿ ಇಬ್ಬರು ಪಿಕ್ಚರ್ಗೆ ಹೋಗ್ಯಾರ ಅದು ಯಾವ್ದದು ಯಾವ್ದದು ಯಾವ್ದ ಮರ ಯಾತಾಗ ಕರಾವಳಿ ಕರಾವಳಿ ಆ ಪಿಕ್ಚರ್ಗೆ ಹೋಗ್ಯಾರ ಮಧ್ಯಾಹ್ನ ಉಣ್ಕೊಂಬರ್ರಿ ಅಂತಲೂ ಹೇಳೇನಿ. ಹೌದಾ ಒಳ್ಳೇದಾತು ಹೋಗ್ಬರ್ರಿ. ಆ ಹುಡುಗಿ ಎದ್ರಾಗ ಬಂತದ? ಅಯ್ಯೋ ರೀ ಕಾರು ಕಾರು ಕಾರ್ ಓಡಿಸ್ಕೊಂಡು ಬಂದಿದ್ದೆ ಗೊತ್ತನ. ಅಯ್ಯೋ ಅಯ್ಯೋ ಇವ್ರು ಹೋಗುವತ್ತೆ ನೋಡ್ಬೇಕಿತ್ತು ನೀವು. ಎಷ್ಟು ಖುಷಿ ಆಯ್ತು ನನಗಂತ್ರ. ನನ್ನ ಸಸಿ ರೇಂಜೇ ಬೇರೆ. ನಿಮ್ಮ ಶಿವಲಿಂಗ ಏನಾರ ಒಂದು ಸಣ್ಣ ಪುಟ್ಟ ಕೆಲಸ ಐತಿ ಒಂಚೂರು ಕಾರ್ ಗಾಡಿ ತೊಗೊಂಬಾರಪ್ಪ ಅಂದ್ರು ಏನಂಗ ಸಿಮೆಗಿಲ್ಲದ ಐರಾವತ್ತ ನಂದೇ ಇರೋದನ್ನಂಗೆ ನಾಟಕ ಮಾಡ್ತಿದ್ದ. ಈಗ ಯಾ ಟೆನ್ಷನ್ ಇಲ್ಲ, ನನ್ನ ಸೊಸಿದ ಕಾರ್ ಗಾಡಿ ಐತಿ ಏನ. ಈಗ ಅದನ್ನ ಲಗ್ನ ಆಗಿಂದ ಇಲ್ಲಿಗೆ ತರಕ್ಕೆ ಬೇಕಾದಂಗೆ ಅಡ್ಡಾಡ್ಬೋದು, ಯಾವುದು ಚಿಂತೆನೇ ಇಲ್ಲ. ಅಡ್ಡಾಡ ಪುಣ್ಯ ತೆಗಿತಿ ಅಡ್ಡಾಡ. ಯಾರು ಬೇಡ ಅಂತಾರ ನಿನಗ? ಬೇಡ ಅಂತ ಯಾರು ಅನ್ನೋರು ನನಗೆ ಅಂದ್ರೆ ಕೇಳೋದು ಯಾರು? ಇಷ್ಟಕ್ಕೂ ನಿಮಿಷ ಅಂತವ ಆ ಹುಡುಗು ಯಾಕ್ರಿ ಬೇಡ ಅನ್ಬೇಕು? ನಿಜ ಹೇಳ್ಬೇಕಂದ್ರೆ ಫಸ್ಟ್ ನನಗೂ ಬೇಡ ಅಂತ ಅನ್ನಿಸ್ತು. ಆದರೆ ನಾ ಹೇಳೋದಾದ್ರೆ ಆಕಿಗೂ 2ನೇ ಮದ್ವೆ ಗಂಡ್ಸತ್ತಾನ, ಇನ್ನು ಅವಂಗ ಮದ್ವೆನೇ ಆಗಿಲ್ಲ. ಏನು ವಯಸ್ಸಿನಾಗ ಒಂಚೂರ ಅಂತಾರ. ಅವು ಹೇಳೋರು ಕೇಳೋರು ಯಾರಿಲ್ಲಂತೆ, ಮದ್ವೆ ಮಾಡ್ಕೊಂಡು ಚಂದ ಇರ್ತಾಳೆ ಬಿಡು ಹೋಲಿ, ಅದಕ್ಕೆ ಯಾಕೆ ಬೇಡ ಅನ್ಬೇಕು? ಸೀಮೆಗಿಲ್ಲದ್ ಮಾಡ್ದಂಗೆ ಮಾಡ್ತಾರೆ. ನಿನ್ನಂತೇಳಿ ಹೋಗಿ ಹೋಗಿ ಹೇಳ್ತಾನಲ್ಲ ನಾನು. ಆರಾಮದಿರಲ್ಲ? ಬರಕ್ಕೆ ದಾರಿ ಗೊತ್ತಾತನ್ರಿ? ಇಲ್ಲ ಗೊತ್ತಾತ. ಅದು ಲೊಕೇಶನ್ ಕಳಿಸಿದ್ರಲ್ಲ ಅದಕ್ಕೆ ಗೊತ್ತಾಯ್ತು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ ಮಾತಾಡ್ರಿ. ಹೊರಗೆ ಹೋಗೋಣ? ಹೊರಗೇನು ಬೇಡ, ಇಲ್ಲೇ ಮಾತಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಭಾಕರ್ ಅಂತ. ಅಂದಂಗೆ ನಿಮಗೆ ಇಬ್ಬರು ಹೆಂಡ್ತಿಯಾರಂತೆ ಬಿಟ್ಟೋಗಿದ್ದು. ಯಾಕೆ ಬಿಟ್ಟೋದ್ರು ಅಂತ ತಿಳ್ಕೊಬೋದಾ? ಅಲ್ಲ ಅದೆಲ್ಲ ಆಗೋದು ವಿಚಾರವ, ಅದೆಲ್ಲ ಯಾಕೀಗ? ಅದು ಹೆಂಗಮ್ಮ ಆಗೋಗಿರೋ ವಿಚಾರಕ್ಕತಿ? ಯಾಕಂದ್ರೆ ನಾನು ನಾಳೆ 3ನೇ ಸೊಸೆಯಾಗಿ ನಿಮ್ಮ ಮನೆಗೆ ಬರ್ಬೇಕಲ್ಲ, ಅದಕ್ಕೆ. ಇಬ್ಬರು ಯಾಕೆ ಬಿಟ್ಟು ಹೋದ್ರು ಅಂತ ಗೊತ್ತಾತಂದ್ರೆ ನನಗೂ ಅಲ್ಲಿ ಬಂದು ಬದುಕಕ್ಕೆ ಅನುಕೂಲ ಆಕೈತಲ್ಲ. 2% ಕೇಳಿದ್ದಂಗೆ ಇದು ಬಿಡವ. ಅವಕ್ಕೆ ಏನು ಅರ್ಥ ಇಲ್ಲ, ಗಂಧಿಲ್ಲ ಗಾಳಿಲ್ಲ. ಒಬ್ಬೇಕಂತೂ ಪ್ಯಾಸನ್ ಮಾಡಕ್ಕೆ, ಇನ್ನೊಬ್ಬೇಕಿ ಅದೊಂಥರ ಆಕಿನೂ ಯಾರನ್ನೆಲ್ಲ ಊಪವು ಅಂತ ಮಾಡಿದ್ಲವ, ಹಂಗಾಗಿ ಬಿಟ್ಕೊಟ್ಟು ಹೋದ್ಲು ಅಷ್ಟೇ. ಈಗ ನಾನು ನಿನ್ನ ಗಂಡ ಯಾಕೆ ಸತ್ತ ಅಂತ ಕೇಳಿದ್ರೆ ನಿಂಗೆ ಬೇಜಾರಾಗಲ್ಲನ? ಅದಕ್ಕೆ ನಾ ಏನು ಕೇಳಕ್ಕೆ ಹೋಗೋದಿಲ್ಲ, ನಂಗೇನು ಬೇಜಾರಿಲ್ಲ. ಕುಡ್ದು ಸತ್ತ. ಮತ್ತು ನಿಮಗೆ ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಬರ್ತೈತಿ? ಏನು ಕೆಲಸ ಮಾಡ್ತೀರಿ? ನಾನು LIC ಆಫೀಸಲ್ಲಿ ಮ್ಯಾನೇಜರ್ ಇದ್ದೀನಿ. ನನಗೆ ತಿಂಗಳಿಗೆ ಒಳ್ಳೆ ಸ್ಯಾಲ್ರಿನೇ ಐತಿ, ಅದೆಲ್ಲ ಹೇಳಂಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅಯ್ಯ ಇವ ಏನು ಹೆಂಗೆ ಮಾತಾಡ್ದಂಗೆ ಮಾತಾಡ್ತಾನ? ಅಲ್ಲ ಯಾಕೆ ಹಿಂಗೆ ನುಲ್ಕೊಂತ ಮಾತಾಡತ್ತೀರಿ? ಕರೆಕ್ಟಾಗಿ ಮಾತಾಡ್ರಿ. ಅದು ಅವ್ನಿಗೆ ಒಂಚೂರು ಸಂಕೋಚ ಸ್ವಭಾವ. ಯಾವಾಗಲೂ ಹಿಂಗೆ ಮಾತಾಡ್ತಾನೆ. ಅಂದಂಗೆ ನೀವೇನು ಕೆಲಸ ಮಾಡೋದು? ಎಲ್ಲಿ? ನಾನು ಲಾಯರ್. ಓಹ್, ಲಾಯರಾ? ಲಾಯರ್ ಅಂದರೆ ನಿಮಗೆಲ್ಲ ಗೊತ್ತಿರ್ತೈತಿ ಕಾನೂನು ಬಗ್ಗೆ. ಅಫ್ಕೋರ್ಸ್ ಅದನ್ನೇ ಓದಿರ್ತೇನಲ್ಲ, ಅದಕ್ಕೆ ಕೇಳಿದೆ ಯಾಕೆ ಅವರಿಬ್ಬರು ಬಿಟ್ಟು ಹೋದ್ರು ಅಂತ. ನೋಡಿಪ್ಪ, ನೀವು ಹಿಂಗೆಲ್ಲ ಕೇಳಿದರೆ ನಂಗೆ ಹೇಳೋಕ್ಕೊಂಥರ ಆಕೈತಿ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಇಷ್ಟ ಇಲ್ಲ, ಬಿಟ್ಟು ಹೋದ್ರು ಅಷ್ಟೇ. ಈಗ ನಾಳೆ ಮದುವೆ ಆದಮೇಲೆ ನಾನು ನೀವು ಚೆನ್ನಾಗಿರ್ಬೋದು. ಹೇಳ್ರಿ ಮೇಲೆ ಹೇಳ್ರಿ, ನಿಮ್ಮ ಮಾತನಾಗೆ ಗೊತ್ತಾಕೈತೆ ಅವರಿಬ್ಬರು ಯಾಕೆ ಬಿಟ್ಟು ಹೋದ್ರು ಅಂತೇಳಿ. ಹೇಳ್ರಿ ಮೊದಲು ಹೇಳ್ರಿ, ನಿಮ್ಮ ಕೆಲಸ ನೀವು ನೋಡ್ಕೋಗ್ರಿ. ಇನ್ನೊಂದ್ಸಲ ಯಾವ ಹುಡುಗಿನೂ ಮದುವೆ ಆಕೇನೆ ಅಂತ ಹೋಗ್ಬೇಡ್ರಿ. ಏನು ಸುಮ್ಮನೆ ಇನ್ನೊಬ್ರು ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕೆ. ಅಲ್ಲ, ವಾಟ್ ಹ್ಯಾಪನ್? ಈ ಥರ ಮಾತಾಡ್ತೀರಿ ನೀವು? ಅಲ್ಲ, ನೀವು ಈ ಥರ ಮಾತಾಡೋದು ಯಾಕೋ ಸರಿ ಇಲ್ಲ ನೋಡಿ. ಅಲ್ಲ, ಹೆಂಗದು ಮಾತಾಡೋದು? ಮಾತಾಡೋಕೆ ಒಂದು ಇದು ಬೇಡ? ಅಲ್ಲಪ್ಪ, ನಾನು ನೋಡಾತೀನಿ ನೀನು ಮಾತಾಡೋದು ಹೆಣಗೆ ಮಾತಾಡ್ದಂಗೆ ಮಾತಾಡ್ತಿಲ್ಲಪ್ಪ ನೀನು. ಯವ್ವ ತಾಯಿ, ನಿನ್ನ ಮಗ್ಗ ಹುಡುಗಿ ನೋಡ್ಬೇಡ, ಏನು ಹುಡುಗನ್ನೇ ನೋಡು. ಯಾದೋಗ ಮನೆಗೆ ಕರ್ಸಿ ಅವಮಾನ ಮಾಡ್ತೀರೇನ್ರಿ? ಮಾಡ್ತೇನೆ, ಆ ಬಟ್ಟಗೆ ಮಾಡ್ತೇನೆ ಅವಂಗ. ನಿಮ್ಮ ಮನೆ ಸಂಬಂಧ ಅಂತ ಹೇಳಿದ್ನಲ್ಲ, ಅವಂಗೆ ಮಾಡ್ತೇನೆ. ಇನ್ನೊಂದ್ಸಲ ಯಾರ ಮನೆಗೂ ಹೆಣ್ಣು ನೋಡಕ್ಕೆ ಹೋಗ್ಬೇಡ್ರಿ. ಅಪ್ಪ ಏನಪ್ಪ ಇದೆಲ್ಲ? ಛೇ, ನನಗೆ ಈಗಾಗಲೇ ಒಂದ್ಸಲ ಕಷ್ಟ ಅನ್ಭವಿಸಿನಿ, ಮತ್ತು ಅದನ್ನೇ ಮಾಡ್ತಿರಲ್ಲಪ್ಪ. ನಂಗೆ ಲೇಟ್ ಆಯ್ತು, ನಾನು ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಕರೆನಾ? ಪಾಪಾಕಿ ಮೊದಲೇ ಇಷ್ಟ ಇದ್ದಿದ್ದಿಲ್ಲ ಆಕಿಗೆ, ಏನೋ ಬಲವಂತಕ್ಕೆ ಒಪ್ಕೊಂಡಿದ್ಲು. ನೋಡಿದ್ರೆ ಇಂಥವ್ನು ಬಂದಾನ. ಅಂದೇನಪ್ಪ ಇದ್ರಾಗೆಲ್ಲ ನಿಮ್ಮ ಅವ್ವ ಕುಣದ್ ಕರ್ಕೊಂಬಂದಿದ್ದು. ಒಳ್ಳೆ ಸಂಬಂಧ, ಚಂದದನ ಅಂತೇಳಿ. ಏನವ ನೀನು? ಅಯ್ಯ, ನಂಗೇನು ಗೊತ್ತಿತ್ತಲ್ಲ ಈ ಬಾಡೆ ಇಂಥದಂತೇಳಿ. ನನಗೇನು ಗೊತ್ತು, ಫೋಟೋದಾಗ ಏನು ಗೊತ್ತಾಕತ್ತೇನ? ಚಂದಚಾರ ಅಷ್ಟೇ ನೋಡಿದ್ದಪ್ಪ. ನನಗಂತೂ ಸಾಕಾಗಿ ಹೋಗೈತವ. ಉಗುರು ಸುತ್ತಿನ ಮ್ಯಾಗ ಒನ್ಕಿ ಪೆಟ್ಟು ಅನ್ನಂಗೆ ಬರೀ ಇದೇ ಆಗೈತತ್ತಾಗ. ಒಂದೊಳ್ಳೆ ಹುಡುಗನ ನೋಡಿ ನನ್ನ ಮಗಳಿಗೆ ಮದುವೆ ಮಾತ್ರ ಮಾಡ್ತೀನಿ, ಬಿಡೋದಿಲ್ಲ. ಒಂದೊಳ್ಳೆ ಹುಡುಗನ್ನೇ ನೋಡ್ತೀನಿ. ನೀ ಯಾರನ್ನೂ ನೋಡ್ಬೇಕಾಗಿಲ್ಲ, ತನಗಿರೋ ಬಾಯಿ ಮುಚ್ಕೊಂಡು ಸ್ವಲ್ಪ ದಿನ ಹೋಗ್ಲಿ, ಒಂದು 6 ತಿಂಗಳು, ಆಮೇಲೆ ನೋಡೋಣ. ಅಲ್ಲ ಇದು ಶಾಂತ, ಈಗ ಏನು ಅವಸರ ಇತ್ತಂತ ಹಿಂಗೆ ಇಷ್ಟು ಗಡ ನೋಡಿ ನೀನು? ಅಯ್ಯೋ ಅಣ್ಣ, ಅದೊಂದು ಅಕ್ಕಿ ಕತ್ತು ಏನಾಗಿತ್ತು ಗೊತ್ತನ?
ಹಿಂಗಾಗಿ ಮದ್ವೆ ಅಂತ ಮಾಡೋಣ ಅಂತ ನೋಡಿದ್ದಷ್ಟೆ. ಓ ಹೌದಾ, ಏನಪ್ಪ ಜ್ಯೋತಿ ಯಾಕಷ್ಟು ಒಪ್ಕೊಂಡ್ಲು ಏನ. ಸರಿ ತಗೋರ್ವ, ನಾನು ಕೆಲ್ಸ ಇತ್ತು ಬಿಟ್ಕೊಟ್ಟು ಹಂಗ ಬಂದಿದ್ದೆ, ಓಕೆನೆ. ಹ್ಮ್. ಅಕ್ಕ ನಿಂಗಂತೇಳಿ ನೀ ಇಷ್ಟಪಡ್ತಿ ಅಂತೇಳಿ ಐಸ್ ಕ್ರೀಮ್ ತಂದಿಟ್ಟೇನು ನೋಡು. ಯಾಕ ಈ ಮಳ್ಯಾಗ ತಿನ್ಬೇಕು ಅಂತ ಆಸೆ ಪಟ್ಟಿ ಅಲ್ಲಕ್ಕ, ಆದ್ರೂ ತಂದೆ ನೀ ಅವನ್ ಮುಂದೆ ಅನ್ಬೇಡ, ಅವು ಬೈತಾಳ ಮತ್ತೆ. ತಿನ್ನ. ಆಯ್ತು ತಿಂತೀನಿ ಅಪ್ಪೆ. ಅಲ್ಲ ನಾ ಈಗ ಇಷ್ಟರಾಗ ಇದೇ ತಿಂಗಳದಾಗ ಡೆಲಿವರಿ ಪೇನ್ ಬಂದರೂ ಬರ್ಬೋದಪ್ಪ ನನಗೆ. ಒಂಚೂರು ದವಾಖಾನಿಗೆ ಹೋಗಿ ಬರಕ್ಕೆ ನಿಮ್ಮ ಮಾವು ಬರಕ್ಕೆ ಹೇಳೇನ? ಅದಕ್ಕೆ ಯಾಕಕ್ಕ ಮಾವಂಗೆ ಹೇಳ್ತಿ, ನಾವು ಕರ್ಕೊಂಡೋಕೇನ್ ಬಿಡ. ನೀ ಕರ್ಕೊಂಡೋಕ್ಕಿ, ನಾವು ಬಸ್ಸಿಗೆ ಆಗಲ್ಲಪ್ಪ. ಅಯ್ಯೋ ಅಕ್ಕ, ಇಲ್ಲೇ ನಮ್ಮೂರ ಕಾರ್ ಗಾಡಿ ಬಾಡಿಗೆ ಹೊಡಿಯೋರು ಎಷ್ಟು ಮಂದಿ ಅದಾರ. ಬೇಡ ಅಂದ್ರ ತಿಪ್ಪಣ್ಣವ್ರ ಗಾಡಿ ಹೊಸಾದ್ ಮನೆಯವ್ರು ತಗೊಂಡಾರ, ಅವ್ರಿಗೆ ಒಂದ್ ಮಾತು ಕೇಳ್ತೀನಿ. ಅಲ್ಲ ಇನ್ನೊಬ್ರಿಗೆ ಯಾಕೆ ಕೈ ಚಾಚ್ಬೇಕು ಅಂತ, ಹೌದಿಲ್ಲ? ಯಾಕೆ ಇನ್ನೊಬ್ರಿಗೆ ಕೇಳ್ಬೇಕು? ಇದು ಏನದು, ನೀ ಏನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನೀನು ಯಾಕೆ ಒಂದು ಗಾಡಿ ತಗೋಬಾರ್ದು? ಏನಕ್ಕ ನೀನು ಹಂಗೆ ಮಾತಾಡ್ತಿ, ರೊಕ್ಕ ಬೇಕಲ್ಲಕ್ಕ. ಒಂದು 4.5 ಲಕ್ಷಕ್ಕನ 5 ಲಕ್ಷಕ್ಕೆ ಸೆಕೆಂಡ್ ಹ್ಯಾಂಡ್ ಐತಿ. ಐತಂತೆ ಒಂದು. ಪಾಪ ನಿನ್ನ ಹೆಂಡತಿ ಹೇಳಾಕತ್ತಿತ್ತ, ಲೋನ್ ಇಲ್ಲ ಏನಿಲ್ಲಂತೆ, ಭಾಳ ಓಡಿನೂ ಇಲ್ಲಂತೆ ಗಾಡಿ. 2019 ತಗೊಂಡಿದ್ದಂತೆ. ಏನ 2019? ಅಲ್ಲಕ್ಕ 2019 ಅಂದ್ರೆ ಈಗ 2026 ಇದು, 6 ವರ್ಷ ಆಯ್ತು. 6 ಯಾಕೆ 7 ವರ್ಷ ಆಯ್ತು. ಈಗ ಅದನ್ನ ತಗೊಂಡು ನಾನು ಓಡ್ಸೋದು ಉಂಟಾ? ಅಲ್ಲಕ್ಕ ಈ ಹಳೆ ತಗೊಂಡು ಹಾಳಾಗೋದ್ರು ಅಂತ ಹೇಳಿದ್ರೆ ಏನ್ ತಾಕತ್ತಿರ್ತಕ್ಕ? ಅದೇನೋ ಓಡೇ ಇಲ್ಲ ಅಂತಲ್ಲ ಭಾಳ. ಅಕ್ಕ ಹಂಗಂತಾರ 7 ವರ್ಷ ಗಟ್ಲೆ ಅದಂಗೆ ಓಡಿಸ್ಲಾರ್ದಂಗೆ ಇರ್ತಾರ ಅವ್ರು. ನನಗೀಗ ಗೊತ್ತಾತ, ನಿನ್ ತಲೆ ತಿಂದಾಳನ ನನಗೆ ಹೇಳಿದ್ ಸಾಕಾಗ್ಲಾರ್ದ ನಾನು ತಲೆ ಕೆಡಿಸ್ಕೊಲಿಲ್ಲ ಅಂತೇಳಿ. ಹಂಗೆ ಯಾಕೆ ಮಾಡ್ತೀವಿ ಬಿಡ್ಲ ಪಾಪ. ಅಕ್ಕಿ ಏನು ಹೇಳಿದ್ದಿ ಅಂತ ತಪ್ಪಲ್ಲ ಪಾಪ, ಅದು ಒಂಥರ ಏನೋ ಒಂದು ತಗೋಬೇಕನ್ನೋ ಆಸೆ. ಬೇಡ ಬೇಡ, ಸೆಕೆಂಡ್ ಹ್ಯಾಂಡ್ ತಗೊಂಡು ರಿಪೇರಿ ಮಾಡಿಸ್ಕೊಂತ ಕುಂದ್ರಾಕ್ ನನಗಾಗೋದಿಲ್ಲ. ತಗೊಳಕ್ ನಂಗೆ ಇಷ್ಟ ಇಲ್ಲಕ್ಕ. ಒಂದ್ಸಲ ನೋಡು ಗಾಡಿನ, ಇಷ್ಟ ಆದ್ರೆ ತಗೋ, ಇಲ್ಲ ಅಂದ್ರೆ ಬೇಡ. ನೋಡಕ್ಕೆ ಯಾಕೆ ಏನು ರೊಕ್ಕನ? ಅವ್ರ ಅಪ್ಪಾರ ಹೇಳಿದ್ರಂತೆ. ಊರಪ್ಪ ಹೇಳ್ತಾನಕ್ಕ, ಒಂದ್ ಏನ್ ಹೋಗ್ಬೇಕಾಗೈತಿ. ಅರೇ ದಿಲ್ದಂಗೆ ಮಾತಾಡಲ್ಲ, ಎಷ್ಟಾದ್ರೂ ಮಾವಲ್ಲನ. ಒಂದ್ಸಲ ನೋಡು, ಗಾಡಿ ಚಲೋ ಇದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಈಗೇನು ನೀನು ಹೊಸ ತಗೋಬೇಕಾ? ಹೋಲ್ಬಿಡು, ನಿಮ್ಮ ಮಾವು ಹೇಳ್ತೇನೆ. ಹಂಗಾರ ಸೆಕೆಂಡ್ ಹ್ಯಾಂಡ್ ಇದು ತಗೊಳ್ಳೋದೆಲ್ಲ ಬೇಡ, ಹೊಸದು ತಗೊಳ್ಳುವಂತಿ. ಡೌನ್ ಪೇಮೆಂಟ್ ಎಷ್ಟೈತಿ ಅದಕ್ಕೆ ಬೇಕಾರೆ ಸದ್ಯದ ಮಟ್ಟಿಗೆ ನಿಮ್ಮ ಮಾವಂಗ ಕೊಡು ಅಂತ ಹೇಳ್ತೇನೆ. ನಿನ್ನ ಕೈಲಿ ಆದಾಗ ನಿಧಾನ ಕೊಟ್ಟು ಮುಟ್ಟಿಸು. ಅದು ಅಲ್ಲದೆ ನಾನು ಓದ್ಸೋ ಸಲುವಾಗಿ ಅವ್ವ ಏನು ತುಸ ಸಾಲ ಮಾಡ್ಯಾಳ, ಅದನ್ನೆಲ್ಲ ಸಾಲ ಹೊಲ ಮಾರಿ ಹರಿದಿರಿ. ಬೇಡ ಬೇಡ, ಒಂದು 5 ಲಕ್ಷ ರೂಪಾಯಿ ನಾ ಕೊಡ್ತೀನಿ. ಏನು ಉಳಿದಿದ್ದಬೇಕಾದ್ರೆ ನೀ ಅಡ್ಜಸ್ಟ್ ಮಾಡ್ಕೊ, ಏನಂತಿ? ಬೇಡಕ್ಕ ಸುಮ್ನಿರ್ ನೀ ಇವೆಲ್ಲ ಹೇಳಕ್ ಹೋಗ್ಬೇಡ. ನೀ ಯಾಕೆ ಕೊಡ್ಬೇಕು 5 ಲಕ್ಷ ರೂಪಾಯಿ? ಈಗ ಏನಾಯ್ತು, ಮನಿ ಮಗಳು ಓದ್ಸಕ್ಕೆ ಅಪ್ಪ ಖರ್ಚು ಮಾಡ್ಯಾನ, ಅವು ಮಾಡ್ಯಾಳ, ಅದೇ ನನ್ನ ರೊಕ್ಕನ ನನಗೆ ನೀ ಯಾಕೆ ಕೊಡ್ಬೇಕು? ಹೊಲ ಮಾರೈತಿ ಹರಿದೈತಿ, ಇದ್ರಾಗ ನನ್ನ ದೊಡ್ಡಸ್ತಿ ಏನೈತಿ? ಏನು ಬೇಕಾಗಿಲ್ಲ. ಆಕಿಗೆ ಅರ್ಚನಾಗಿ ಹೇಳೇನ್ ನೋಡು, ತಲೆ ತಿನ್ನಬೇಡ ಅಕ್ಕಗ ಅಂತೇಳಿ ಅಷ್ಟು ಹೇಳಿದ್ರು ಮತ್ತೀಗ ನಿನಗೆ ಹೇಳಿ ಇದು ಮಾಡ್ಯಾವ ಅವಳು. ಬಿಡಪ್ಪ, ಹೋಗ್ಲಿ, ಜಗಳ ಪಗಳ ಮಾಡಕ್ ಹೋಗ್ಬೇಡ. ಜಗಳ ಅಂತ ಅಲ್ಬಿಡಕ, ಸಿಟ್ಟ ಬರ್ತದ ನನಗೆ ಹಿಂಗೆ ಮಾಡಿದ್ರೆ.